ಸಮಾಜಕ್ಕೆ ಅನುಕರಣೀಯ ಅಂತ ಈ ಸಂದರ್ಭ ಹೇಳ್ತಾ ಬಂದು ನೀವು ವಿವರ ಕೊಟ್ಟಿದ್ದಕ್ಕೆ ನಸ್ಬಿ ಅವರ ಆತ್ಮಕ್ಕ ಶಾಂತಿ ಅನ್ನೋಕ್ಕಿಂತಲೂ ಅವ್ರ ಕುಟುಂಬಕ್ಕೆ ನೆಮ್ಮದಿ ಸಿಗುವಂತ ಕೆಲಸ ಮಾಡಿದ್ರಿ. ನಾವು ಬರೀ ಕೇವಲ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಒಂದ್ 4 ಮಾಡಿ ಪೋಳತನ ಮಾಡೋಗಿದ್ರು ನೀವು ಕನ್ಸ್ಟ್ರಕ್ಟಿವ್ ಆಗಿ ಮಾಡಿದ್ರೆ ನಿಮ್ಗೆ ಮತ್ತೆ ನಿಮಗೆ ಮತ್ತು ನಿಮ್ಮ ಅಧ್ಯಾಪಕ ಪರಿಷತ್ತಿಗೆ ಎಲ್ಲರೂ ಕೂಡಿ ಮಾಡಿದಂತದ್ದು ಅದನ್ನ ನೀವು ಮಾಡಿಸ್ತಾ ಇದ್ರೆ ನಿಮ್ ಜೊತೆ ಅವರು ಕೂಡಿದ್ದಾರೆ, ಎಲ್ಲರೂ ಕೂಡ ಮಾಡ್ತಾ ಇದ್ರೆ ಈ ನಿರಂತರವಾಗಿರ್ಲಿ ನಿಮ್ಮ ಸಂಘಟನೆ ಅಂತ ಹೇಳ್ತಾ ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಗುರುಗಳು, ನಮ್ಮ ಮಿತ್ರರು, ಯಂಗ್ ಮಿತ್ರರು ಆದಂತಹ ಡಾಕ್ಟರ್ ಸುರೇಶ್ ಹನಗಂಡಿ ಅವರು ತಾವು ಏನ್ ಮಾಡ್ತಾ ಇದ್ದೀವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುತ್ತಿರುವಂತಹ ಅಧ್ಯಾಪಕರು ಕೊಂಡಾಡೋದನ್ನ ಅಥವಾ ಪರಿಷತ್ ಏನ್ ಮಾಡ್ತಾ ಇದೆ ಅನ್ನೋದನ್ನ ನಿಜವಾಗಿ ಇದು ಕನ್ಸ್ಟ್ರಕ್ಟಿವ್, ಇದು ಒಳಗಡೆ ಹೇಳಿದ್ರೆ ಏನ್ ಅರ್ತಿಲ್ಲ. ಯಾಕಂದ್ರೆ ಬೂಸ್ಟ್ ಮಾಡುವಂತದ್ದು ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಇದ್ದಿದ್ದನ್ನ ಸತ್ಯ ಹೇಳುವಂತ ಪ್ರಯತ್ನ ಮಾಡಿದಾರೆ ಅವರು, ಅದೊಂದು ಒಪ್ಪುವಂತ ವಿಷಯ ಅಂತ ಹೇಳ್ತಾ ನೀವು ಇದನ್ನ ನೋಡ್ತಾ ಇರ್ರಿ ಸದಾ. ಅದರಲ್ಲೂ ಇಂಥ ಗುರುಗಳು ಹೋದಂತರ ಬಗ್ಗೆ ನಿಮ್ಗೆ ನೆನಪಿರಲಿ. ಯಾಕಂದ್ರೆ ಇವರು ಕನ್ನಡ ಕಟ್ಟುವಲ್ಲ ನಸ್ಬಿ ಅವರು ಬಹಳ ಕೆಲಸ ಮಾಡಿದಾರ. ಅದು ಇನ್ನೂ ಪಾಪ ಅವ್ರು ಬಡದನ ಕಾರಣಕ್ಕೆ ಅನೇಕ ಪುಸ್ತಕಗಳನ್ನು ಹೊರಬರುವುದಾಗಿತ್ತು. ಪಬ್ಲಿಷ್ ಮಾಡೋ ಶಕ್ತಿ ಪಾಪ ಅವ್ರಿಗಿಲ್ಲ, ದುಡ್ಡಾಗೋ ಶಕ್ತಿ ಇಲ್ಲ. ಹೀಗಾಗಿ ಅವರ ವಿಚಾರಗಳು ಇನ್ನೂ ಬೆಳಕಿಗೆ ಬಾರದು ಹೋಗಿದಾವ ಅಂತ ನನಗೆ ಅನಿಸ್ತದ. ಯಾಕಂದ್ರೆ ಬದುಕು ಕಟ್ಕೊಳ್ಳೋದ್ರೆ ಅವ್ರ ಬದುಕು ಹಾಳಾಗಿ ಹೋಗಿದ್ದು ನಾವು ಸ್ವತಃ ಕಣ್ಣಲ್ಲಿ ನೋಡಿದ್ವಿ. ಅವ್ರು ಹೇಳೋದಾಗ ಏನು ಅರ್ತಿಲ್ಲ. ಅಷ್ಟು ಅವ್ರು ಹಾರ್ಡ್ ವರ್ಕರ್. ದಿನ ಬೆಳಗ್ಗೆ ಶುರು ಆಯ್ತು ಅಂದ್ರೆ ರಾತ್ರಿ ಮಲಗುವವರೆಗೂ ವರ್ಕ್ ಮಾಡಿದಂಥವ್ರು, ಪ್ರಾಮಾಣಿಕ ಬದುಕು ಮಾಡಿದಂಥವ್ರು. ಸಾವಂತಿ ಯಾರಿಗೂ ಬಿಟ್ಟಿಲ್ಲ ಮತ್ತೆ ನೆನೆಸ್ಕೊತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೀವು ಇದನ್ನ ನೋಡ್ತಾ ಇರ್ರಿ. ಇಂಥ ನೋವುಗಳ ಬಗ್ಗೆ ನಿಮ್ ಮತ್ತೇನೋ ಸುದ್ದಿಗಳು ದೊರೆತು ಬಂದು ನಮ್ಗೆ ಹೇಳ್ತಾ ಇರ್ರಿ ಅಂತ ಹೇಳ್ತಾ ಸರ್ ನಮಸ್ಕಾರ. ಧನ್ಯವಾದ. H16 ನ್ಯೂಸ್ ಅಂತ ದೇಶಿದಾರ ವಂದನೆಗಳು.